ಪಾಲಕ್ ಪನ್ನೀರ್ ಎಲ್ಲರೂ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ. ಆದರೆ ನಾನು ಮಾಡುವ ಈ ಸ್ಟೈಲಲ್ಲಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ನನ್ನ ಫುಡ್ ಬಿಸ್ನೆಸ್ನಲ್ಲಿ ಎಲ್ರಿಗೂ ಇದು ಇಷ್ಟ ಆಗ್ತಾಯಿತ್ತು, ಹಾಗಾಗಿ ನಿಮಗೂ ಇದು ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ. ಈ ರೆಸಿಪಿಯನ್ನು ಫುಲ್ ನೋಡಿ, ತುಂಬಾ ಈಸಿ ಇದೆ. ನೋಡಿ ಎಷ್ಟು ತಿಕ್ಕಾಗಿ ಕ್ರೀಮಿಯಾಗಿ ಬಂದಿದೆ ಅಂತ. ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ದೋಸೆಗೆ ಅಂದರೆ ನೀರು ದೋಸೆಗೆ, ರೋಟಿಗೆ, ರೈಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪಾಲಕನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಚಿಲ್ಡ್ ವಾಟರ್ ಹಾಕಿದ್ದೀನಿ, ಅಂದರೆ ಕೋಲ್ಡ್ ವಾಟರ್. ಕಲರ್ ಡಾರ್ಕ್ ಆಗಿ ಇರುತ್ತೆ ಹಾಗೆ ಮಾಡಿದರೆ, ಇಲ್ಲಾಂದರೆ ಸ್ವಲ್ಪ ಲೈಟ್ ಆಗುತ್ತೆ ಕಲರ್. ಗ್ರೀನ್ ಚಿಲ್ಲಿ ಒಂದು 4 ಗ್ರೀನ್ ಚಿಲ್ಲಿ ಹಾಕಿದ್ದೇನೆ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ. ಇದನ್ನು ಪೇಸ್ಟ್ ಮಾಡ್ತಾ ಇದ್ದೇನೆ. ನಂತರ ಒಂದು ಸ್ವಲ್ಪ ಗಾರ್ಲಿಕ್ ಕೂಡ ನಾನು ಅದನ್ನು ಚಾಪ್ ಮಾಡ್ತಾ ಇದ್ದೇನೆ, ಸಣ್ಣದಾಗಿ ಗಾರ್ಲಿಕ್ ಕಟ್ ಮಾಡಿ. 2 ಆನಿಯನ್, 2 ಟೊಮೆಟೊ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಬನ್ನಿ ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಕಡಾಯಿಗೆ ನಾನು ಎಣ್ಣೆ ಹಾಕಿಬಿಟ್ಟು ಶಾಜೀರ ಮತ್ತು ಸೋಂಪು ಹಾಕ್ತಾ ಇದ್ದೇನೆ. ನನಗೆ ಶಾಜೀರದ್ದು ಫ್ಲೇವರ್ ತುಂಬ ಇಷ್ಟ. ನೀವು ಶಾಜೀರ ಇಲ್ಲ ಅಂದರೆ ನಾರ್ಮಲ್ ಜೀರ ಕೂಡ ಹಾಕ್ಬೋದು. ಗಾರ್ಲಿಕ್ ಹಾಕಿಬಿಟ್ಟು ಸ್ವಲ್ಪ ಬಾಡಿಸಿ, ಕಲರ್ ಬ್ರೌನ್ ಆಗಬಾರ್ದು, ಆ ಥರ ಆದರೆ ಗಾರ್ಲಿಕ್ದು ಸ್ಮೆಲ್ ಚೇಂಜ್ ಆಗುತ್ತೆ. ನಂತರ ಆನಿಯನ್ ಕೂಡ ಹಾಕ್ತಾ ಇದ್ದೇನೆ. ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ಅಂದರೆ ಬಾಡಿದ ಮೇಲೆ ಟೊಮೆಟೊ ಹಾಕಬೇಕು. ಅದಕ್ಕಿಂತ ಮುಂಚೆ ಟೊಮೆಟೊ ಹಾಕಿದರೆ ಆನಿಯನ್ ಬೇಯಲ್ಲ. ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಟೊಮೆಟೊ ಬೇಯಲಿಕ್ಕೆ ಸಾಲ್ಟು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬಿಡಿ. ಟೊಮೆಟೊವನ್ನು ಚೆನ್ನಾಗಿ ಬೇಯಿಸಿ. ಕೆಲವೊಂದು ಸಲ ಟೊಮೆಟೊ ಹಾರ್ಡ್ ಬರುತ್ತೆ, ಹಾಗಾಗಿ ಚೆನ್ನಾಗಿ ಬೇಯಿಸಿ. ಈಗ ಬನ್ನಿ ಒಂದೊಂದೇ ಮಸಾಲ ಹಾಕೋಣ. ನಾನಿಲ್ಲಿ ಜೀರಾ ಪೌಡ್ರ್ ಹಾಕ್ತಾಯಿದ್ದೇನೆ, ಸೋಂಪು ಹಾಕ್ತಾಯಿದ್ದೇನೆ ಮತ್ತು ಕಿಚನ್ ಕಿಂಗ್ ಹಾಕ್ತೇನೆ. ಜಾಸ್ತಿ ಏನು ಹಾಕಲ್ಲ, ಗರಂ ಮಸಾಲೆ ಎಲ್ಲ ಹಾಕಲ್ಲ ನಾನಿಲ್ಲಿ. ಸೊ ಕಿಚನ್ ಕಿಂಗ್ ಇದ್ದರೆ ಕಿಚನ್ ಕಿಂಗ್ ಹಾಕಿ. ಇಷ್ಟನ್ನು ಹಾಕಿಬಿಟ್ಟು, ಬೇಸಿಕ್ ಮಸಾಲ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ನಂತರ ಅದಕ್ಕೆ ನಾನು ಪೇಸ್ಟ್ ಮಾಡಿದ ಪಾಲಕ್ ಪ್ಯೂರಿಯನ್ನು ಕೂಡ ಹಾಕ್ತಾಯಿದ್ದೇನೆ. ಹಾಕಿಬಿಟ್ಟು ನೋಡಿಕೊಂಡು ನೀರು ಹಾಕಬೇಕು, ತುಂಬ ತೆಳು ಮಾಡಬಾರ್ದು. ಇದು ತಿಕ್ಕಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹಾಕಿಬಿಟ್ಟು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಚೆನ್ನಾಗಿ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ನಾನು ಹೆಚ್ಚಾಗಿ ಪನ್ನೀರನ್ನು ಲೈಟಾಗಿ ಶಾಲೋ ಫ್ರೈ ಮಾಡಿಬಿಟ್ಟೆ ಹಾಕೋದು ಯಾವುದೇ ಗ್ರೇವಿಗೆ ಹಾಕುವಾಗ ಕೂಡ. ಆದರೆ ಇಲ್ಲಿ ನಾನು ಹಾಕಲ್ಲ, ಯಾಕೆಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆ ರೀತಿ ಫ್ರೈ ಮಾಡಿದರೆ. ಕೆಚಪ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೆಚಪ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೀವು ಬೇಕಾದರೆ ಇದು ಪನ್ನೀರ್ ಕ್ಯೂಬ್ಸನ್ನು ಫಸ್ಟಿಗೆ ಫ್ರೈ ಮಾಡಿಬಿಟ್ಟು, ನನ್ನ ಕೆಲವು ವೀಡಿಯೋದಲ್ಲಿ ಇದೆ, ಆ ರೀತಿ ಮಾಡಿಬಿಟ್ಟು ಹಾಕ್ಬೋದು. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ಇದು ಬಾಯ್ಲ್ ಆಗ್ತಾ ಮತ್ತೆ ಸ್ವಲ್ಪ ಹೊತ್ತು ಇಡುವಾಗ ತಿಕ್ಕಾಗುತ್ತೆ. ನಾನಿಲ್ಲಿ ಗೀ ಹಾಕ್ತಾ ಇದ್ದೇನೆ. ಒಂದೊಂದು ಸಲ ಮನೆಯಲ್ಲೇ ಮಾಡಿದ ತೆಗೆದಿಟ್ಟ ನಾನು ಮಲಾಯಿ ಇರುತ್ತಲ್ಲ, ಹಾಲಿದು ಕೆನೆ, ಅದನ್ನು ಕೂಡ ಹಾಕ್ತೇನೆ. ಅದು ಹಾಕಿದರೆ ಫೋಟೋಗೆ ಇಲ್ಲಿ ವೀಡಿಯೋಗೆ ಇಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಅಂತ ಹಾಕಲಿಲ್ಲ, ಗೀ ಹಾಕಿದ್ದೇನೆ. ನೀವು ಮಲಾಯಿ ಇದ್ದರೆ ಅದನ್ನೇ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಹೊರಗಡೆಯಿಂದ ನಿಮಗೆ ಫ್ರೆಶ್ ಕ್ರೀಮ್ ತರಬೇಕು ಅಂತ ಇಲ್ಲ, ಫ್ರೆಶ್ ಕ್ರೀಮ್ ತಂದರೂ ಪರವಾಗಿಲ್ಲ, ಆದರೆ ಮನೆಯಲ್ಲೇ ಕೆನೆ ಇದ್ದರೆ ಅದನ್ನೇ ಯೂಸ್ ಮಾಡಿ. ಇಲ್ಲಾಂದರೆ ಬರೀ ಈ ರೀತಿಯೂ ಇದ್ರೂ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನನ್ನ ರೆಸಿಪಿಯನ್ನು ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿದ್ರಲ್ಲ ಎಷ್ಟು ಬೇಗನೆ ಆಗುತ್ತೆ ಅಂತ. ಇದು ಮಕ್ಕಳ ಟಿಫಿನ್ ಬಾಕ್ಸಿಗೆ ಅಥವಾ ಆಫೀಸ್ ನಿಮ್ಮ ಲಂಚ್ ಬಾಕ್ಸಿಗೆಲ್ಲ ತುಂಬಾ ಮಾಡಿಸಿದ ರೆಸಿಪಿ.